ಕಲಬುರಗಿಯಲ್ಲಿ ಹಿಜಾಬ್ ಪರವಾಗಿ ನಡೆದ ಪ್ರತಿಭಟನೆಯ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಶಾಸಕಿ ಖನೀಜ್ ಫಾತಿಮಾ ಭಾಗವಹಿಸಿದ್ರು. ಹುಟ್ಟಿನಿಂದ ಸಾವಿನ ತನಕ ನಾನು ಹಿಜಾಬ್ ಬಿಡೋದಿಲ್ಲ. ಕಾರಣ ಇಷ್ಟೇ, ನನಗೆ ಧರ್ಮ ಹಿಜಾಬ್ ಧರಿಸಬೇಕು ಅಂತ ಹೇಳುತ್ತೆ, ನಾನು ಧರಿಸ್ತೀನಿ. ಇನ್ಫ್ಯಾಕ್ಟ್ ಅವರು ಧರಿಸಿದ್ದು ಹಿಜಾಬ್ ಅಲ್ಲ, ಅದು ಬುರ್ಖಾ. ಬುರ್ಖಾ ಬಿಡೋದಿಲ್ಲ ಅಂತ ಹೇಳಬೇಕಾಗಿತ್ತು, ಹಿಜಾಬ್ ಬಿಡೋದಿಲ್ಲ ಅಂತ ಹೇಳಿದ್ರು. ಫೈನ್. ಆದರೆ ಇಸ್ಲಾಂನಲ್ಲಿ ಎಲೆಕ್ಷನ್ಗೆ ನಿಂತು MLA ಆಗೋದಕ್ಕೆ ಅವಕಾಶ ಇದೆಯಾ? ಸ್ಪಷ್ಟನೆ ಕೊಡಬೇಕು ಅವರು. ಒಬ್ಬ ಮಹಿಳೆ ಪ್ರಜಾಪ್ರಭುತ್ವದಡಿಯಲ್ಲಿ ಆಳಲ್ಪಡುವ ರಾಷ್ಟ್ರದಲ್ಲಿ ಎಲೆಕ್ಷನ್ಗೆ ನಿಂತು ಶಾಸಕಿಯಾಗಿ ವಿಧಾನಸಭೆಗೆ ಬರೋದಕ್ಕೆ ಇಸ್ಲಾಂ ಅನುಮತಿ ಕೊಡುತ್ತಾ? ಹೌದು ಅನ್ನೋದಾದರೆ ಯಾವ ಪಠ್ಯದಲ್ಲಿದೆ ಆ ಅನುಮತಿ? ಪರ್ಮಿಷನ್ ಯಾವ ಪಠ್ಯದಲ್ಲಿದೆ? ಹೆಂಗೆ ಬೇಕೋ ಹಂಗೆ ತಿಳ್ಕೊಳ್ಳೋದು ಧರ್ಮನ, ಹೆಂಗೆ ಬೇಕೋ ಹಂಗೆ. ಒಂದು ಕಡೆ ಧರ್ಮ ಗ್ರಂಥ, ಇನ್ನೊಂದು ಕಡೆ ಸಂವಿಧಾನ. ಇದರಿಂದ ಲಾಭ ಇದೆ ಅಂದ್ರೆ ಇದನ್ನು ಕೋಟ್ ಮಾಡು, ಇದರಿಂದ ಲಾಭ ಇದೆ ಅಂದ್ರೆ ಇದನ್ನು ಕೋಟ್ ಮಾಡು. ಮೂಲಭೂತವಾದ ಹಕ್ಕು ಕೊಟ್ಟಿದೆ ನಮ್ಮ ಸಂವಿಧಾನ ನಮಗೆ, ಅದಕ್ಕೆ ಹಿಜಾಬ್ ಹಾಕೊಂಡು ಬರ್ತೀವಿ. ಒಬ್ಬ ನಾಗಾ ಸಾಧು ನಾಳೆ ಕಾಲೇಜಿಗೆ ಬರ್ತೀನಿ ಅಂತ ಹೇಳ್ತಾನೆ. ನಾಗಾ ಸಾಧು, ಶಿಕ್ಷಣದ ಹಕ್ಕಿದೆ ಆತನಿಗೆ, ಕಾಲೇಜಿಗೆ ಬರ್ತೀನಿ ನಾನು. ಆತ ಪಾಲಿಸ್ತಾ ಇರುವ ಸಂಪ್ರದಾಯ ಆತನಿಗೆ ಬಟ್ಟೆ ಹಾಕೊಳ್ಳೋದಕ್ಕೆ ಬಿಡೋದಿಲ್ಲ. ಮೈ ತುಂಬಾ ಬೂದಿ ಸವರ್ಕೊಂಡು ಓಡಾಡ್ತಾನೆ ನಾಗಾ ಸಾಧು. ಲೌಕಿಕ ಶಿಕ್ಷಣವನ್ನು ಪಡಿಬೇಕು ಅಂತ ನನಗೆ ಅನ್ನಿಸ್ತಾ ಇದೆ, ಬರ್ತೀನಿ. ಆತ ತನ್ನ ಸಂಪ್ರದಾಯದ ಪ್ರಕಾರ ಬರ್ತೀನಿ ಅಂತ. ಓಕೆನಾ? ಇವತ್ತೆಲ್ಲ ನಾಳೆ ಆಗತ್ತಿದು. ಒಬ್ಬ ನಾಗಾ ಸಾಧು ಬಂದು ಕಾಲೇಜಿಗೆ ಅಡ್ಮಿಷನ್ ತಗೋತೀನಿ ಅಂತ ಬರ್ತಾನೆ. ಹಿಜಾಬ್ಗೆ ಅವಕಾಶ ಕೊಡ್ತೀನಿ ಅಂದ್ರೆ ನನಗೆ ಯಾಕೆ ಕೊಡೋದಿಲ್ಲ? ನಾನು ನನ್ನ ಸಂಪ್ರದಾಯದ ಪ್ರಕಾರ ಬರ್ತೀನಿ. ಏನು ಮಾಡ್ತೀರಿ? ಆಚರಣೆಗಳು, ಸಂಪ್ರದಾಯಗಳು, ಅವರವರ ಸಂಪ್ರದಾಯಗಳು ಅವರವರಿಗೆ ಶ್ರೇಷ್ಠ. ಆದರೆ ಸಾರ್ವಜನಿಕವಾಗಿ ಬಂದಾಗ ಪಬ್ಲಿಕ್ ಆರ್ಡರ್ ಅಂತ ಒಂದಿರುತ್ತೆ. ಹಿಜಾಬ್ ಧರಿಸೋದಕ್ಕೆ ಅವಕಾಶ ಸಿಕ್ಕರೆ ಮಾತ್ರ ಕಾಲೇಜಿಗೆ ಬರ್ತೀನಿ, ನನಗೆ ಕಾಲೇಜ್ನಲ್ಲಿ ಧರಿಸೋದಕ್ಕೆ ಅವಕಾಶ ಸಿಗಬೇಕು. ನಾಳೆ ದಿವಸ ಡಿಗ್ರಿ ತಗೊಂಡು ಹೊರಗಡೆ ಬಂದು ನೌಕರಿಗೆ ಸೇರ್ಕೊಂಡ್ರೆ ಹಿಜಾಬ್ ಧರಿಸ್ಕೊಂಡೇ ಬರ್ತೀನಿ ಅಂದರೆ, ನಾನು ಪೊಲೀಸ್ ಆಗಬೇಕು ಬಟ್ ಹಿಜಾಬ್ ಧರಿಸ್ಕೊತೀನಿ, ನಾನು ವಕೀಲೆ ಆಗಬೇಕು ಹಿಜಾಬ್ ಧರಿಸ್ಕೊತೀನಿ. ಗವರ್ನಮೆಂಟ್ ಜಾಬ್ ಬಿಟ್ಟು ಹಾಕ್ರಿ, ಪ್ರೈವೇಟ್ ಕಂಪನಿಗಳಲ್ಲಿ ಅವಕಾಶ ಇದೆಯಾ? Every institution will have their own set of rules and regulations. ಬೆಂಗಳೂರಿನಲ್ಲಿ ಇನ್ಫೋಸಿಸ್ ಆಫೀಸ್ಗೆ ಹೋಗಿ ಯಾವುದೇ ಡಿಜಿಟಲ್ ಡಿವೈಸ್ ಅನ್ನು ಒಳಗೆ ತಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ ಅವರು. ನನ್ನ ಹತ್ರ ಲ್ಯಾಪ್ಟಾಪ್ ಇದೆ, ಹಾರ್ಡ್ ಡಿಸ್ಕ್ ಇದೆ, ಪೆನ್ ಡ್ರೈವ್ ಇದೆ, ನಾಟ್ ಅಲೌಡ್ ಅಂತಾರೆ ನಮ್ಮ ಕಂಪನಿ ಪಾಲಿಸಿ. ಯಾಕೆ? ನಮ್ಮಲ್ಲಿ ಡೇಟಾ ಇದೆ. ನೀವು ಡೇಟಾ ಕದ್ದು ಬಿಡ್ತೀರಿ ಅಂತಲ್ಲ, ನಮ್ಮ ಕಂಪನಿ ಒಂದು ಪಾಲಿಸಿ ಮಾಡ್ಕೊಂಡಿದೆಯಪ್ಪ. ನಿಮ್ಮ ಲ್ಯಾಪ್ಟಾಪು, ಹಾರ್ಡ್ ಡ್ರೈವು, ಹಾರ್ಡ್ ಡಿಸ್ಕು, ಪೆನ್ ಡ್ರೈವು ಎಲ್ಲ ಹೊರಗಡೆ ಇಟ್ಟೆ ಒಳಗೆ ಬರಬೇಕು ಅಂತಾರೆ ಅವರು ವಿಸಿಟರ್ಸಿಗೆ. ದಟ್ ಈಸ್ ದೇರ್ ರೂಲ್. ನನ್ನ ವಸ್ತುವನ್ನು ನನಗೆ ತೆಗೆದು ಜೊತೆಗೆ ತಗೊಂಡು ಹೋಗೋ ಸ್ವಾತಂತ್ರ್ಯ ನನಗಿದೆ, ನೀವ್ಯಾರು ನಿಲ್ಲಿಸೋದಕ್ಕೆ ಅಂತ ಕೇಳಿದ್ರೆ? ಎವ್ರಿಥಿಂಗ್ ವಿಲ್ ಹ್ಯಾವ್ ದೇರ್ ಓನ್ ಸೆಟ್ ಆಫ್ ರೂಲ್ಸ್. ನಾಳೆ ದಿವಸ ಯಾವುದೋ ಹುಡುಗಿ ನಾನು ಮನೇಲಿ ಚಡ್ಡಿ ಹಾಕೋತೀನಿ ರೀ, ಸ್ಕೂಲ್ಗೆ ಯಾಕೆ ಹಾಕೊಂಡು ಬರಬಾರ್ದು ಅಂತ ಕೇಳಿದ್ರೆ ಏನು ಹೇಳ್ತೀರಿ? ದೇವಸ್ಥಾನಕ್ಕೆ ಬರುವಾಗ ಹೆಂಗಿರಬೇಕು, ಕೋರ್ಟಿಗೆ ಹೋಗುವಾಗ ಹೆಂಗಿರಬೇಕು, ಆಫೀಸಿಗೆ ಹೋಗುವಾಗ ಹೆಂಗಿರಬೇಕು? ಎವ್ರಿಥಿಂಗ್ ವಿಲ್ ಹ್ಯಾವ್ ರೂಲ್. ಹಿಜಾಬ್ ವಿಷಯ ಈ ದೇಶದ ಬೇರೆ ಬೇರೆ ಹೈಕೋರ್ಟ್ಗಳಲ್ಲಿ ಈಗಾಗಲೇ ಚರ್ಚೆಯಾಗಿ ಜಡ್ಜ್ಮೆಂಟ್ಗಳು ಬಂದಿದೆ. ಇಲ್ಲಿ ಈ ಗಲಾಟೆ ನಡೀತಾ ಇರುವಾಗಲೇ ಕೇರಳದಲ್ಲಿ ನಡೀತು. ಕೇರಳ ಪೊಲೀಸ್ ಡಿಪಾರ್ಟ್ಮೆಂಟು, ನಮ್ಮ ಮಿಲಿಟರಿ ಅವರು NCC ನಡೆಸೋ ಹಂಗೆ ಕೇರಳ ಪೊಲೀಸರು ಒಂದು ನಡೆಸ್ತಾರಲ್ಲಿ. ಅಲ್ಲಿ ಹುಡುಗಿಯರು ಕೇಳಿದ್ರು, ನಮಗೆ ಇಲ್ಲಿ ತನಕ ಶರ್ಟು, ತಲೆಗೆ ಹೆಡ್ ಸ್ಕಾರ್ಫ್, ಹಿಜಾಬ್ ಹಾಕೊಳ್ಳೋಕೆ ಅವಕಾಶ ಕೊಡಿ ಅಂತ. ನೋ, ಸರ್ಕಾರ ಹೈಕೋರ್ಟ್ಗೆ ಅಫಿಡವಿಟ್ ಕೊಡ್ತು, ಕೊಡೋದಕ್ಕಾಗೋದಿಲ್ಲ ಇದನ್ನ ಅಂತ. ಹೈಕೋರ್ಟ್ ಗೌರ್ಮೆಂಟ್ ಅಫಿಡವಿಟ್ ಕರೆಕ್ಟು ಅಂತು. ಕೇರಳದಲ್ಲಿ ಆದಿದ್ದು. ಮಡ್ರಾಸ್ನಲ್ಲಿ ಜಡ್ಜ್ಮೆಂಟ್ ಇದೆ, ಮುಂಬೈನಲ್ಲಿ ಜಡ್ಜ್ಮೆಂಟ್ ಇದೆ, ಬಾಂಬೆ ಹೈಕೋರ್ಟ್ನಲ್ಲಿ, ಮಡ್ರಾಸ್ ಹೈಕೋರ್ಟ್ನಲ್ಲಿ ಜಡ್ಜ್ಮೆಂಟ್ಗಳ ಮೇಲೆ ಜಡ್ಜ್ಮೆಂಟ್ಗಳಿದೆ. ನೆನ್ನೆ ಲಿಸ್ಟ್ ಕೊಟ್ವಿ ನಿಮಗೆ. ಇದು ಬರೀ ಭಾರತದಲ್ಲಿ ನಡೀತಾ ಇರುವ ಹೋರಾಟ ಅಲ್ಲ.
ಇಡೀ ಪ್ರಪಂಚದಲ್ಲಿ ಹಿಜಾಬ್ ಕಂಪಲ್ಸರಿ ಅಂತಿರೋದು ಒಂದು ಅಫ್ಘಾನಿಸ್ತಾನದಲ್ಲಿ, ಬಿಟ್ಟರೆ ಇರಾನ್ನಲ್ಲಿ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಅಂತ. ಆ ಅಫ್ಘಾನಿಸ್ತಾನದಲ್ಲಿ ಹೆಣ್ಣು ಮಕ್ಕಳು ಪ್ರಾಣದ ಭಯ ಬಿಟ್ಟು ಬೀದಿಗಿಳಿದು ಹಿಜಾಬ್ ತೆಗೆದು ಸುಡ್ತಾ ಇದ್ದಾರೆ, ಬುರ್ಖಾ ತೆಗೆದು ಸುಡ್ತಾ ಇದ್ದಾರೆ. ದಿಸ್ ಇಸ್ ಅ ಸಿಂಬಲ್ ಆಫ್ ಆಪರೇಷನ್ ಅಂತ. ನನಗೊಂದು ವ್ಯಕ್ತಿತ್ವ ಇದೆ, ಆ ವ್ಯಕ್ತಿತ್ವ ಮುಖದ ಮೂಲಕ ಜಗತ್ತಿಗೆ ಗೊತ್ತಾಗುತ್ತೆ. ಇದನ್ನ ಯಾಕೆ ಹಾಕ್ಕೊಂಡು ಅನ್ಐಡೆಂಟಿಫೈ ಆಗಿ ನಾನು ಓಡಾಡಬೇಕು ಅನ್ನೋದು ಅವರ ಪ್ರಶ್ನೆ. ಬಹುತೇಕ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಹಿಜಾಬು ಬುರ್ಖಾ ಎರಡೂ ನಿಷಿದ್ಧ. ಬರೀ ಹಿಜಾಬ್ ಹಾಕೊಂಡ್ರೆ ಏನ್ ತೊಂದರೆ ಅನ್ನೋ ಪ್ರಶ್ನೆ ಅಲ್ಲೂ ಬಂತು. ಮುಖ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ, ಕೂದಲು ಕಾಣಿಸ್ತಾ ಇರುವಂಗೆ ಮುಖದ ಸುತ್ತ ಒಂದು ಬಟ್ಟೆ ಸುತ್ತಕೊಂಡ್ರೆ ಏನು ಸಮಸ್ಯೆ ಅಂತ ಅನೇಕ ಯುರೋಪಿಯನ್ ರಾಷ್ಟ್ರಗಳ ಪಾರ್ಲಿಮೆಂಟ್ಗಳು, ಕೋರ್ಟ್ಗಳು ಹೇಳಿದ್ವು. ಐ ಆಮ್ ಡಿಫ್ರೆಂಟ್ ಫ್ರಮ್ ಯು ಇನ್ ರಿಲಿಜಿಯಸ್ ಬಿಲೀಫ್ಸ್ ಅಂತ ಪಬ್ಲಿಕ್ ಪ್ಲೇಸ್ನಲ್ಲಿ ತೋರಿಸ್ಕೊಳ್ಳೋದು ಒಳ್ಳೇದಲ್ಲ. ಹಿಜಾಬ್ ರಿಪ್ರೆಸೆಂಟ್ಸ್ ಪೊಲಿಟಿಕಲ್ ಇಸ್ಲಾಂ, ರಾಡಿಕಲ್ ಇಸ್ಲಾಂ. ಅವರವರ ಅಭಿಪ್ರಾಯಗಳನ್ನು ಕೊಟ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.